ಯಾರನ್ನು ಸರಿ ಮಾಡಬಾರ್ದು. ಅಂದರೆ ನಾನು ನಿಮ್ಮನ್ನು ರಶ್ಮಿ ಇಲ್ಲಿ ಹಣೆಗೆ ಹಾಕಿ ಹಿಂಗೆ ಇಟ್ಕೊಳ್ಳಿ, ಈ ಕಡೆ ಇಟ್ಕೊಳ್ಳಿ ಅಂತ ಹೇಳೋದು ನಿಮ್ಮ ಪ್ರಕಾರ ನಾನೇ ಸರಿ ಇಲ್ಲ, ನಾನು ಯಾಕೆ ನಿಮ್ಮನ್ನು ಸರಿ ಮಾಡಲಿ ಅಂತ ಅಲ್ವಾ? ಬೀಚಿ ಅವರು ಯಾವಾಗಲೂ ತುಂಬ ಹೇಳಿದ್ರು, ನಿನ್ನಂತೆ ನೀನಾಗು, ನಿನ್ನನ್ನು ಅರಿಮೊದಲು ಚೆನ್ನೆಂದು ಅವರಿವರನನ್ನು ಕರೆಸಬೇಡ. ಕತ್ತಮರಿ ಬಾಲ್ಯದಲ್ಲಿ ಏಸೊಂದು ಮುದ್ದಿತ್ತು, ಏಸೊಂದು ಚಲುವಿತ್ತು, ತನ್ನಪ್ಪನಂತಾಗಿ ಹಾಳಾಗಿ ಹೋಯಿತು ಅಂತ. ನಿಂಗೆ ಹೆಂಗೆ ಬೇಕೋ ಹಂಗಿರ್ಬರು, ಯಾರನ್ನೋ ನೋಡ್ಕೊಂಡು ನೀನು ಫಾಲೋ ಮಾಡ್ಕೊಂಡಿರ್ಬೇಡ. ಕತ್ತಮರಿ ಚಿಕ್ಕದಾಗ ಮುದ್ದಾಗಿರುತ್ತೆ, ದೊಡ್ಡದಾದ್ಮೇಲೆ ಅವ್ರ ಅಪ್ಪನ ಥರ ಹಾಳಾಗೋಗ್ಬಿಡುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಯಾರು ಸರಿ ಮಾಡ್ತಾರೆ, ಅವ್ನು ಹಂಗೆ ಹಿಂಗೆ ಅಂತಿರ್ತೀವಿ. ಇಲ್ಲೂ ಅಲ್ಲ, ನಮ್ಗೆ ಪ್ರಪಂಚ ಗೊತ್ತಿರಲ್ಲ, ಏನು ಬೇಕೋ ನೀವು ಹೇಳಿದ್ದೆ ಕರೆಕ್ಟ್ ಅಂದ್ಕೊಂಡು ಓಡಾಡ್ತಿರ್ತೀವಿ. ಹಂಗೆ ಇದ್ಬಿಡ್ಬೇಕು ಅನ್ನೋದೇ. ಅಷ್ಟೇ ಅಷ್ಟೇ. ಸೊ ಇವೆಲ್ಲ ನಿನ್ನಲ್ಲಿರುವಂತಹ ಕೆಲವು ಆಲೋಚನೆಗಳು. ಅಲ್ಲ, ಎಲ್ಲರಲ್ಲೂ ಇರುತ್ತೆ, ನಂದಕ್ಕೆ ಲೈಟ್ ಬಿಟ್ಟಿದ್ದೀರಾ ಅಷ್ಟೇ ಇವತ್ತು. ಹಾಗಾಗಿ ಆ ಲೈಟೇ ಅಲ್ಲ, ಬೆಳಕೇ ಬೇಕಾಗಿರೋದು ಕೀರ್ತಿ. ಯಾಕಂದರೆ ಎಷ್ಟೊಂದು ಜನಕ್ಕೆ ಈಗ ನಿನ್ನಲ್ಲಿರೋ ಲೈಟು ಇನ್ಯಾರ್ದೋ ಮನೆಗೆ ಟ್ಯೂಬ್ ಲೈಟು ಆಗ್ಬೋದಲ್ಲ. ಅಂದರೆ ಅವರೇ ಅದನ್ನು ರಿಯಲ್ ಆಗಿ ಅನುಭವಿಸಿ ಕಲಿಬೇಕಾಗಿಲ್ಲ. ಬೇರೆಯವ್ರ ಲೈಫ್ದು ಕೆಲವು ಪಾಠಗಳನ್ನು ಸ್ಪೀಡಾಗಿ ಇವಾಗ ಮನೆಯಲ್ಲೇ ಕೂತ್ಕೊಂಡು ಸ್ವಿಗ್ಗಿನೆಲ್ಲ ಆರ್ಡರ್ ಮಾಡಲ್ವೇ, ಯಾರು ಅಂಗಡಿಗೆ ಹೋಗಿ ತರಬೇಕಂತಿಲ್ಲ ಆ ಥರ. ಬಟ್ ವಿತ್ ದಿಸ್ ಥಿಯರಿ ನಾವು ಅಫ್ಕೋರ್ಸ್ ಗುರುಪ್ರಸಾದ್ ಅವರನ್ನು ಇವತ್ತು ಹಾಗಿದ್ರೆ ಪ್ರಪಂಚ ಯಾವೆಲ್ಲ ಒಳ್ಳೆ ವಿಚಾರಕ್ಕೆ ಸೆಲೆಬ್ರೇಟ್ ಮಾಡಬೇಕು. ಯಾಕೆಂದರೆ ಅವರ ಕೊನೆಯಾಗಿದ್ದ ರೀತಿಗೆ ಕೆಲವು ಸತಿ ಅಸಮಾಧಾನ ಅನ್ನೋದಕ್ಕಿಂತ ಒಂದು ಬೇಸರ, ಏನಪ್ಪ ಹಂಗಿದ್ದ ಟ್ಯಾಲೆಂಟು ಅಂತ. ಎನಿಥಿಂಗ್ ದಟ್ ಯು ವಾಂಟ್ ಟು ಟೆಲ್? ಇಲ್ಲ, ಅಂದರೆ ಸಾವು ಯಾವುದಕ್ಕೂ ಕೊನೆ ಅಲ್ಲ ಅಂತ. ಅದೊಂದು ಏನೋ ಸೇಯಿಂಗ್ ಇದೆಯಲ್ಲ ಇಂಗ್ಲೀಷಲ್ಲಿ, ಅದನ್ನು ಕನ್ನಡದಲ್ಲಿ ಹೇಳೋಂಗಿದ್ರೆ, ನಿಮಗೆ ಏನಾದರೂ ತುಂಬ ಪ್ರಾಬ್ಲಮ್ ಇದ್ದರೆ ನಿಮಗಿರೋ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದ್ದರೆ ತುಂಬ ತಲೆ ಕೆಡಿಸ್ಕೋಬೇಡಿ, ಅಥವಾ ನಿಮಗಿರೋ ಸೊಲ್ಯೂಷನ್ ಇದ್ದರೆ ತುಂಬ ತಲೆ ಕೆಡಿಸ್ಕೋಬೇಡಿ, ಅಥವಾ ನಿಮಗಿರೋ ಪ್ರಾಬ್ಲಮ್ಗೆ ಸೊಲ್ಯೂಷನ್ನೇ ಇಲ್ಲ ಅಂದರೂ ತಲೆ ಕೆಡಿಸ್ಕೋಬೇಡಿ ಅಂತ. ಏನು ಸೊಲ್ಯೂಷನ್ ಇದ್ದರೆ ತಲೆ ಕೆಡಿಸ್ಕೋಬೇಡಿ, ಸೊಲ್ಯೂಷನ್ ಇದೆ ಆಲ್ರೆಡಿ ಅಂತ. ಸೊಲ್ಯೂಷನ್ ಇಲ್ಲ ಅಂದರೆ ನೀವು ತಲೆ ಕೆಡಿಸ್ಕೊಂಡ್ರೆ ಏನು ಸೊಲ್ಯೂಷನ್ ಸಿಗಲ್ವಲ್ಲ, ಯಾಕೆ ತಲೆ ಹಾಳು ಮಾಡ್ಕೋತೀರಾ ಅಂತ. ನನಗನ್ಸರ್ ಯಾವಾಗಲೂ ಸುತ್ತಮುತ್ತ ತುಂಬ ಚೆನ್ನಾಗಿರೋರ್ನ ಇಟ್ಕೋಬೇಕು ಅಂತ. ನಾನು ಗುರು ಸರ್ ಪಾಯಿಂಟ್ ಆಫ್ ವ್ಯೂಲಿ ಹೇಳ್ತಿಲ್ಲ, ಎಲ್ಲರಿಗೂ. ಮತ್ತು ಯಾರೋ ಒಂದು ಒಳ್ಳೆ ಲೆವೆಲ್ಗೆ ಹೋಗ್ತಿದ್ದಾರೆ ಅಂದರೆ ಸುತ್ತಮುತ್ತ ಬರೀ ನಿಮ್ಮನ್ನು ಹೊಗಳೋರ್ನೇ ಇಟ್ಕೋಬಾರ್ದು. ನಿನ್ನಲ್ಲಿ ತಪ್ಪೇನಿದೆ ಅಂತ ಹೇಳೋರ್ನೂ ಇಟ್ಕೋಬೇಕು. ನೀನು ಕೇಳ್ತೀಯೋ ಬಿಡ್ತೀಯೋ, ಯಾವಾಗಲೂ ಒಂದು ಪಾಯಿಂಟಲ್ಲಿ ನಿಂಗೆ ಬರುತ್ತೆ, ನಾನು ಇವ್ನು ಮೆಚ್ಚಿಸ್ಬೇಕು ಈ ಸಲ ಅಂತ ಅಲ್ವಾ? ಅವ್ನು ಯಾವಾಗಲೂ ನನಗೆ ತಪ್ಪೇ ಹೇಳ್ತಿರ್ತಾನೆ, ಅವನೊಂದ್ಸಲಿ ಖುಷಿ ಬಿಟ್ಬಿಟ್ರೆ ವಿಶೇಷ ತೃಪ್ತಿ ಅದು. ಐ ಥಿಂಕ್ ಎಲ್ಲೋ ಒಂದು ಕಡೆ ಗುರುಪ್ರಸಾದ್ ಅವರು ಬಹುಶಃ ನಿನಗೆ ತುಂಬ ನಿನ್ನ ಆ ಸರ್ಕಲ್ಗೆ ಇಟ್ಕೊಂಡಿದ್ದು ಅದಕ್ಕೆ, ಯಾಕಂದರೆ ನೀನು ಎಲ್ಲದಕ್ಕೂ ನಗ್ತಾ ಇರಲಿಲ್ಲ. ಇಲ್ಲ ಹಂಗೆ ಇಟ್ಕೊಂಡಿದ್ರು ಏನೋ ಗೊತ್ತಿಲ್ಲ, ಅದೆಲ್ಲ ಒನ್ ಆಫ್ ದ ರಿಫ್ಲೆಕ್ಷನ್. ತುಂಬ ದೊಡ್ಡ ಮಾತದು, ಗೊತ್ತಿಲ್ಲ. ನನಗೆ ಖುಷಿಯಾಗಿ ಕರೆದು ಫೋನಲ್ಲಿ ಮಾತಾಡ್ಸೋರು ಅದೇ ಖುಷಿ. ಅವ್ರಿಗೊಂದ್ಸಲಿ ಬನ್ನಿ ಮನೆಗೆ ಮೀಟ್ ಮಾಡಿ ಅನ್ನೋರು. ಆ ಥರ ತುಂಬ ದೊಡ್ಡವ್ರು ಯಾರ್ಯಾರೋ ಫೋನ್ಗಳು ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಹೆಸರುಗಳು ಹೇಳ್ಕೊಂಡು ಬಿಲ್ಡಪ್ ತೊಗೊಳೋದಕ್ಕಿಂತ ನೆಮ್ಮದಿಯಾಗಿರೋದು ಬೆಟರು. ಅಂದರೆ ನಾನು ಇಂಟರ್ವ್ಯೂ ಮಾಡೋದವ್ರು ಎಷ್ಟೋ ಜನ, ಇಂಟರ್ವ್ಯೂ ಮಾಡದೇ ಇರೋ ಎಷ್ಟೋ ಜನ, ಸಮಾಜದಲ್ಲಿರೋ ಎಷ್ಟೊಂದು ದೊಡ್ಡ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಹೀರೋಯಿನ್ಗಳು, ಎಲ್ಲರೂ ತುಂಬ ಜನ ಟಚಲ್ಲಿದ್ದೀವಿ ನಾವು. ಅಂದರೆ ಇವ್ರು ನಂಗೆ ಕ್ಲೋಸು ಅಂತ ಹೇಳ್ಕೊಂಡು ತಿರುಗಿ ಬಿಲ್ಡಪ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ಎಲ್ಲರಿಗೂ ಒಂದು ಪರ್ಸ್ನಲ್ ಲೈಫ್ ಇರುತ್ತೆ. ದಿನ ಅವ್ರ ಜೊತೆ ಮೀಟ್ ಮಾಡಿದಾಗ ಪಾನಿಪುರಿ ತಿಂದಾಗೆಲ್ಲ ಫೋಟೋ ಹಾಕೊಳ್ಳೋದು, ಅದೆಲ್ಲ ನನಗೆ ವರ್ಕ್ ಆಗಲ್ಲ. ಸೊ ಈ ಥರದ ಒಂದು ಈಗ ನಿಂದೇ ಜರ್ನಿ ನೋಡಿದ್ರೆ, ಆ ನೋಬಡಿ ಹೂ ಹ್ಯಾಸ್ ಬಿಕಮ್ ಅ ಸಂಬಡಿ, ಅದಕ್ಕೆ ನಿಂದೇ ಆದಂಥ ಒಂದಿದೆ, ಯಾವುದೂ ಓವರ್ ನೈಟ್ ಸಕ್ಸಸ್ ಇಲ್ಲ ಅಲ್ಲಿ. ಆ ಸೂಟ್ ಕೇಸಲ್ಲಿರೋ ಒಂದಷ್ಟು ಕಾಣದ ಕಷ್ಟಗಳಿದೆ. ಇದೆಲ್ಲ ನೀನು ನೋಡ್ತಾ ಇದ್ದಾಗ, ಎಸ್ಪೆಷಲಿ ಸಿನಿಮಾ ರಂಗ ಅಥವಾ ಈ ಒಂದು ಲೈಮ್ ಲೈಟ್ ಸುತ್ತ ಇರೋ ವಾತಾವರಣ ಎಲ್ಲ ನೋಡಿದಾಗ, ನಿನಗೆ ನೀನು ಹೇಳ್ಕೊಂಡಂಥ ಪಾಠಗಳು ಅಥವಾ ಎಳ್ಕೊಂಡಂಥ ಗೆರೆಗಳೇನು? ನಮ್ಮದು ಒಂದು ಎಥಿಕ್ಸ್ ಇಟ್ಕೊಳ್ಳೇಬೇಕು, ಹೀಗೆ ಇರಬೇಕು, ಹೀಗೆ ಹೋಗಬೇಕು. ಇದನ್ನು ಬಿಟ್ಟು ಏನೋ ಅಂದರೆ ನಾನು ನನ್ನ ಚಾನಲಲ್ಲಿ ಎಸ್ಪೆಷಲಿ ಇಟ್ಕೊಂಡಿದ್ದು, ಕಾಂಟ್ರವರ್ಸಿ ಮಾಡಬಾರ್ದು, ತುಂಬ ವಲ್ಗಾರಿಟಿ ಮಾಡಬಾರ್ದು, ಬಂದಿರೋ ಗೆಸ್ಟ್ಗೆ ಹರ್ಟ್ ಆಗಬಾರ್ದು. ಇದು ಮೂರು ನಾನು ನನ್ನ ಪಾಯಿಂಟಲ್ಲಿ ಇಟ್ಕೊಂಡಿದ್ದು ನನ್ನ ಚಾನಲಲ್ಲಿ. ನೀವು ಅವಾಗಲೇ ಹೇಳ್ದಂಗೆ, ನಾನು ಅವ್ರ ಕಾಲು ಹೇಳಿದ್ರೆ ಅವರು ನಕ್ಬಿಟ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ಓಕೆ, ಹರ್ಟ್ ಆಗಿಲ್ಲ ಅವ್ರಿಗೆ ಅಂತ. ಅವ್ರಿಗೆ ಹರ್ಟ್ ಆಗಿದ್ದು ಎಷ್ಟೊಂದು ಡಿಲೀಟ್ ಮಾಡ್ತೀನಿ ಅಂತ ಹೇಳ್ತೀನಿ ನಾನು. ಯಾವುದೂ ಹರ್ಟ್ ಆಗಿಲ್ಲ ಅವ್ರಿಗೆ, ಆರಾಮಾಗಿದ್ದಾರೆ. ತುಂಬ ದೊಡ್ಡವ್ರಿಗೆ ಒಂದೊಂದ್ಸಲಿ ನಾನು ಎಡಿಟ್ ಮಾಡಬೇಕು, ಅಯ್ಯೋ ಹಿಂಗೆ ಕೇಳಬಾರ್ದಾಗಿತ್ತೇನೋ ಅಂತ. ಬಟ್ ಅವ್ರು ಉತ್ತರ ತೊಗೊಂಡಿರೋ ರೀತಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅದು. ಉದಾಹರಣೆಗೆ ನನಗೆ ಶಿವಣ್ಣದ ಯಾವುದೋ ಜ್ಞಾಪಕ ಇದೆ, ನಿಮಗೆ ಪ್ರಪಂಚಕ್ಕೆ ಅವರು ಗೀತಕ್ಕ, ನಿಮಗವರು ಗೀಟಕ್ಕ ಅಂತ ಒಂದು ಗೆರೆ ಹಾಕೋರು. ಅವ್ರು ಹಾಕಿದ ಗೀಟ್ನ ನೀವು ಯಾವತ್ತೂ ದಾಟಲ್ಲ ಅಂತ. ಹಿ ಎಂಜಾಯ್ಡ್ ಇಟ್. ಸೊ ಹೌ ಡು ಯು ರೈಟ್
ಅಂದರೆ ವಾಟ್ ಆ ಲೈನ್ ಹೇಳ್ಕೋಬೇಕಲ್ಲ ನೀನೆ, ನಂಗೆ ಗೊತ್ತಿದು ಅಂದರೆ ಇವ್ರು ಥಿಂಕ್ ಇದು ಹಾಕಿದ್ರೆ ಇವ್ರಿಗೆ ಅದು ಈಗೋ ಹರ್ಟ್ ಆಗ್ಬೋದು, ಅಥವಾ ಅವ್ರಿಗೊಂದು ಇಮೇಜ್ ಇರುತ್ತಲ್ಲ ಇದಕ್ಕೆ ಡ್ಯಾಮೇಜ್ ಆಗ್ಬೋದು. ಯಾಕಂದರೆ ಕೆಲವು ಸತಿ ಅವ್ರು ತೊಗೊಂಡಿಲ್ಲ ಅಂದರು ಅವ್ರು ಸುತ್ತಮುತ್ತ ಇರೋರು ಹಾಕೊಡ್ಬೋದು. ಕಮೆಂಟ್ ಸೆಕ್ಷನಲ್ಲಿ ಕೆಲವು ಏನೋ ಬಂದಾಗ ನಾಳೆ ದಿನ ಅವ್ರಿಗದು ಹಾಲು ಮೊಸರಾಗ್ಬೋದು. ಇಲ್ಲ, ನಾನು ಶಿವಣ್ಣಂಗೆ ಇಂಟರ್ವ್ಯೂ ಅಂದರೆ ಶಿವಣ್ಣ ಅವರೆಲ್ಲ ನಮ್ಮ ಚಾನಲ್ ನೋಡಿರಲ್ಲ ಅಂದ್ಕೊಂಡು ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ನಮ್ಮ ಚಾನಲಲ್ಲಿ ಸೀರಿಯಸ್ ವಿಚಾರಗಳು ಯಾವುದೂ ಇರಲ್ಲ ಶಿವಣ್ಣ, ತುಂಬ ಒಂದು ಹರಟೆ ಮುಖಾಂತರ ನಿಮ್ಮದು ಮೆಸೇಜ್ ಏನಿದೆ ಸಿನಿಮಾದು ಅದನ್ನು ಕೊಡೋಕೆ ಪ್ರಯತ್ನ ಮಾಡೋಣ, ಸೀರಿಯಸ್ ವಿಚಾರಗಳು ನಾನು ಕೇಳಲ್ಲ, ತುಂಬ ಸಿಲ್ಲಿ ಪ್ರಶ್ನೆಗಳು ಅನ್ಸಿದ್ರೆ ನೀವು ಡೈರೆಕ್ಟಾಗಿ ಹೇಳಿ ಪರವಾಗಿಲ್ಲ, ಆರಾಮ ಮಾಡಮ್ಮ ಅಂದರು ಅವರು. ಫಸ್ಟು ಕರ್ನಾಟಕ ದಮನಕ್ಕಾಗೆ, ಇನ್ಫ್ಯಾಕ್ಟ್ ಫಸ್ಟು ಕರ್ನಾಟಕ ದಮನಕ್ಕಾಗೆ ಭಟ್ರು ನನಗೆ ಕಾಲ್ ಮಾಡಿ ಇದೊಂದು ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿದಾಗ ನಾನು ಆಗಲ್ಲ ಅಂದಿದ್ದು. ನಾನು ಸಿನಿಮಾ ಮಾಡ್ತಿಲ್ಲ ಸರ್, ಸಿನಿಮಾ ಇಂಟರ್ವ್ಯೂಗಳು ಮಾಡಲ್ಲ, ಬೇಡ ದಯವಿಟ್ಟು ಅಂತ. ನಾನು ಭಟ್ರ ದೊಡ್ಡ ಅಭಿಮಾನಿ, ಭಟ್ರು ಕರೆದಾಗ ರಿಜೆಕ್ಟ್ ಮಾಡಬಾರ್ದು ಅಂತ ಒಂದು ಕಡೆ ಒಳಗಡೆ ಹೊಡಿತಿತ್ತು ನನಗೆ. ನಾನು ಅವಾಗ ಹೇಳಿದೆ ಕರ್ನಾಟಕ ದಮನಕ ಮಾಡ್ತೀನಿ, ನಂಗೆ ನಿಮ್ಮದು ಇಂಟರ್ವ್ಯೂ ಬೇಕು ಅಂತ ಅವತ್ತಿಂದ ಕೇಳ್ತೀನಿ, ಕೊಡಬೇಕು ಅಂತ. ಸರಿ ಅಂತ ಇವರು ಕರ್ನಾಟಕ ದಮನಕ್ಕಾಗೆ ಎಲ್ಲ ಇಡೀ ಟೀಮ್ ಕೂತ್ಕೋತೀವಿ ಅಂತ. ನಂಗೆ ಬೇಡ, ನೀವು ಶಿವಣ್ಣ ಇಬ್ಬರೇ ಕೂತ್ಕೊಳ್ಳಿ ಅಂತ. ಫಸ್ಟ್ ಡೇ ಆ್ಯಕ್ಚುಲಿ ಶಿವಣ್ಣ ಇಂಟರ್ವ್ಯೂ ಮಾಡೋಕ್ಕೆ ಅಂತ ಹೋದಾಗ ಅವ್ರ ಮನೆಗೆ ಹೋಗಿದ್ದೆ ನಾನು, ಇಲ್ಲಿ ಜೆ ಪಿ ನಗರಿಂದ ಅಷ್ಟು ದೂರ, ಅದು ಮಾನ್ಯತಾ ಟೆಕ್ ಪಾರ್ಕ್ ಅನಿಸುತ್ತೆ, ಒಂದು 30 ಕಿಲೋಮೀಟ್ರು. ಬೆಳಗ್ಗೆ ಫೋನ್ ಮಾಡಿದ್ರು, ಒಂದು ಅರ್ಧ ಗಂಟೆಲಿ ಹೋಗಿದ್ದು ಅಲ್ಲಿಗೆ. ಹೋದರೆ ಅಲ್ಲಿ ನ್ಯೂಸ್ ಚಾನಲ್ಗಳಿದೆ, ಒಂದು 20-25 ನ್ಯೂಸ್ ಚಾನಲ್ಲು, ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳು, ಎಲ್ಲರಿಗೂ ಅರ್ಧ ಗಂಟೆ ಇಂಟರ್ವ್ಯೂ ಕೊಡ್ತಿದ್ದಾರೆ. ಪಾಪ ಫ್ರಸ್ಟ್ರೇಟ್ ಆಗಿಬಿಟ್ಟಿರ್ತಾರೆ. ನಾನು ಹೋಗ್ಬಿಟ್ಟು ಸಿಲ್ಲಿಯಾಗಿ ಹಿಂಗೆ ಗೀತಕ್ಕ ಅಂತಾರೆ, ಹೊಡೆದು ಕಳಿಸ್ತಾರೆ ನನಗೆ. ನಾನು ಭಟ್ರಿಗೆ ಮೆಸೇಜ್ ಮಾಡಿದೆ, ನಾನು ಈ ಆಟಕ್ಕಿಲ್ಲ, ನನ್ನ ಪ್ರಶ್ನೆಗಳು ತುಂಬ ಸಿಲ್ಲಿ ಆಗಿರುತ್ತೆ, ಕೋಪ ಬಂದುಬಿಟ್ರೆ ಬೇಜಾರಾಗ್ಬಿಡುತ್ತೆ, ಬೇಡ ಸರ್ ನಾನು ಬರಲ್ಲ ಅಂತ ಮೆಸೇಜ್ ಮಾಡಿ ಹೊರಟೆ. ರಾತ್ರಿ ಫೋನ್ ಮಾಡಿ 1 ಅವರ್ ಹೋಗಿದ್ರು. ನಿನಗೆ ಏನೋ ಸ್ಪೆಷಲ್ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಹಾಳು ಮಾಡ್ಕೊಂಬಿಟ್ಟೆ, ನೀನು ಬರಬೇಕಾಗಿತ್ತು, ಶಿವಣ್ಣಗೆಲ್ಲ ಹೇಳ್ತಿದ್ದೆ ಹಂಗೆ ಹಿಂಗೆ ಅಂತ. ಸರಿ ನಾಳೆ ಬಾ ಅಂತ ಕಟ್ ಮಾಡಿ ನಾಳೆ ಹೋದರೆ ನಾನು ಒಬ್ಬನೇ. ಶಿವಣ್ಣ ನಿನಗೆ ಅದು ಹೆಂಗೆ ರಿಸ್ಕ್ ಇಲ್ಲ, ನನಗೆ ಇದು ಆಗಲ್ಲ, ವರ್ಕೌಟ್ ಆಗಲ್ಲ ಅಂತ ನಿನಗೆಲ್ಲೂ ಆ ಫಿಯರ್ ಇರಲ್ವಾ? ಈಗ ಒಂದು ಆಪರ್ಚುನಿಟಿ ಮಿಸ್ ಆಗಿಬಿಟ್ರೆ? ಇಲ್ಲ, ನನಗೆ ಆಪರ್ಚುನಿಟಿ ಮಿಸ್ ಆಗುತ್ತೆ ಅಂದರೆ ನನಗೆ ಶಿವಣ್ಣನ ಥರನೇ ಅವ್ರ ಲೆವೆಲಲ್ಲಿ ಅಥವಾ ಅವ್ರಿಗಿಂತ ಕೆಳಗಡೆ ಇರೋರು ಅಥವಾ ಇನ್ನೊಂಚೂರು ಅದೇ ಲೆವೆಲಲ್ಲಿ ಇರೋರು ತುಂಬ ದೊಡ್ಡ ಆಪರ್ಚುನಿಟಿಗಳು ಬಂದಿದೆ. ನಾನು ಪ್ರಿಪೇರ್ ಆಗಿಲ್ಲ, ನಾನು ಮೆಂಟಲಿ ಸರಿ ಇಲ್ಲ ಅಂದರೆ ನಾನು ಮಾಡಲ್ಲ ಇಂಟರ್ವ್ಯೂ. ಅದಕ್ಕೆ ಏನೇ ಆದರೂ ಲಕ್ಷ ಕೋಟಿ ಕೊಟ್ಟರು ಮಾಡಲ್ಲ. ನಂಗೆ ತುಂಬ ದುಡ್ಡು ಆಫರ್ ಮಾಡಿರೋರು ಇದ್ದಾರೆ, ತುಂಬ ದೊಡ್ಡ ಸೂಪರ್ ಸ್ಟಾರ್ಗಳು. ನಾನು ಮಾಡಿಲ್ಲ, ನಾನು ಪ್ರಿಪೇರ್ ಆಗಿಲ್ಲ. ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ಮಧ್ಯಾಹ್ನ ಇಂಟರ್ವ್ಯೂ ಮಾಡು ಅಂದರೆ ನಂಗೆ ಬರಲ್ಲ, ನಂಗೆ ಆಗಲ್ಲ, ತುಂಬ ಭಯ ಆಗುತ್ತೆ. ನಾನೇನು ಪ್ರಿಪೇರ್ ಆಗಿಲ್ಲ ಅಂದರೆ ನಾನೇ ನರ್ವಸ್ ಆಗ್ಬಿಡ್ತೀನಿ. ಪ್ರಶ್ನೆಗಳನ್ನು ಅಟ್ಲೀಸ್ಟ್ ಒಂದು 30% ನಾನು ಪ್ರಿಪೇರ್ ಆಗಿದ್ದರೆ ಅಲ್ಲಿ ನೀವು ಮಾತಾಡೋದ್ರ ಮೇಲೆ ಏನೋ ಎಕ್ಸ್ಟ್ರಾ ತೊಗೋಬೋದು. ಆ 30% ನಾನು ಪ್ರಿಪೇರ್ ಆಗಿಲ್ಲ ಅಂದರೆ ನನಗೆ ಆಗದೆ ಕೂತ್ಕೊಳ್ಳೋಕ್ಕೆ ಆಗಲ್ಲ ಅಲ್ಲಿ. ಸೊ ನಿನಗೆ ಎಲ್ಲೂ ತಿನ್ನೋದು ಇಲ್ವಾ ಕೀರ್ತಿ? ನನಗೆ ಇದು ಊರು ಬಂದಿದ್ರೆ ನನ್ನ ಚಾನಲ್ ಇನ್ನೂ ಬೆಳೆಯುತ್ತೆ, ಆ ಥರ ತುಂಬ ದೊಡ್ಡದು ಬಂದಿತ್ತು ನನಗೆ. ನಾನು ತೊಗೊಂಡಿಲ್ಲ ಅದು. ನಂಗೆ ಬೇಡ, ನಿಧಾನವಾಗಿ ಬೆಳೀಲಿ ಪರವಾಗಿ. ನಾನು ಇಲ್ಲಿವರೆಗೂ ನನ್ನ ಚಾನಲ್ಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳೇ ಇಲ್ಲ ಇಷ್ಟು ದಿನಕ್ಕೆ. ತುಂಬ ಜನ ಹೇಳ್ತಾರೆ, ಇನ್ಕ್ಲೂಡಿಂಗ್ ನಾನು ಹೆಂಡ್ತಿನೂ ಹೇಳ್ತಾರೆ, ನೀನು ಕೇಳಲ್ಲ ಅದನ್ನ. ನಾನು ಯಾಕೆ ಕೇಳಬೇಕು? ಯಾರೋ ನೋಡ್ತಿರೋರಿಗೆ ವರ್ಕ್ ಆದರೆ ಅವ್ನಿಗೆ ಗೊತ್ತಿರುತ್ತೆ, ಅವ್ನಿಗೆ ಇಷ್ಟ ಆದರೆ ಲೈಕ್ ಮಾಡ್ತಾನೆ, ಅವ್ನಿಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ತಾನೆ. ಅಟ್ಲೀಸ್ಟ್ ಗ್ರಾಫಿಕ್ಸ್ ಹಾಕು ಅಂತ ನನಗೆ ಬಲಾತ್ಕಾರ ಮಾಡಿ ಹಾಕ್ಸ್ಕೊಂಡಿದ್ದಾರೆ. ಕೆಳಗಡೆ ಲೈಕು ಶೇರ್ ಬಲಾತ್ಕಾರ. ಹಾಗಾಗಿ ಬಟ್ ಅದೇನೋ ನಂಗೆ ಬರಲ್ಲ. ಅದೇನೋ ಗಾಂಚಲಿ ಅಂದ್ಕೊಂಡ್ರು ಓಕೆ, ಅಥವಾ ನಾನು ಎಥಿಕ್ಸ್ ಅಂದ್ಕೊಂಡ್ರು ಓಕೆ. ಪ್ಲೀಸ್ ಅಂದರೆ ರಶ್ಮಿ ಪ್ಲೀಸ್ ನಾನು ಲೈಕ್ ಮಾಡಿ ಅಂದರೆ ಹೆಂಗಿರುತ್ತದು? ಪ್ಲೀಸ್ ನಾನು ಇಷ್ಟಪಡಿ ಲಕ್ಷ್ಮಿ, ಪ್ಲೀಸ್ ರಶ್ಮಿ ಪ್ಲೀಸ್ ನಾನು ಇಷ್ಟಪಡಿ. ವರ್ಕ್ ಆಗಲ್ಲ ಅದು ಅಂತ. ಅಂದರೆ ನೋಡೋನಿಗೆ ಗೊತ್ತಿರುತ್ತೆ ಇವ್ನು ಸಬ್ಸ್ಕ್ರೈಬ್ ಮಾಡಬೇಕಾ, ಇವ್ನು ವರ್ತಾ ಇಲ್ವಾ ಅಂತ. ಅವನು ವರ್ತ್ ಅನಿಸಿಲ್ಲ ಅಂದರೆ ನಾನು ಯಾಕೆ ಫೋರ್ಸ್ ಮಾಡಲಿ ಅವನಿಗೆ? ಹಂಗಂತಂದ್ಬಿಟ್ಟು ನಾನು ಫೋರ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂದಿದ ತಕ್ಷಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಲ್ಲ ಅಲ್ವಾ?